ಸ್ವಚ್ಛಂದ ಪರಿಸರದ ಮಧ್ಯದಲ್ಲಿರುವ ವಿಭಿನ್ನ ಪುರಾತನ ದೇವಾಲಯಗಳ ಹುಡುಕಾಟದ ಪ್ರಯಾಣ ಬಂದು ನಿಂತಿರುವುದು ಕಾಸರಗೋಡಿನ ಮಧೂರು ಮದನಂತೇಶ್ವರ ಸ್ವಾಮಿ ಸಿದ್ಧಿವಿನಾಯಕ ದೇವಸ್ಥಾನದ ಮುಂದೆ. ಕಾಸರಗೋಡು ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿ ಮಧೂರು ಗ್ರಾಮದಲ್ಲಿ ಈ ದೇವಸ್ಥಾನವಿದೆ. ಈ ದೇವಸ್ಥಾನದ ಸುತ್ತ ಗುಡ್ಡಗಳು, ಸಾಲು ಸಾಲು ತೆಂಗಿನ ಮರಗಳು, ಬಾಳೆ ತೋಟಗಳನ್ನು ಕಾಣಬಹುದು. ದೇವಸ್ಥಾನದ ಭಾಗದಲ್ಲಿ ಮಧುವಾಹಿನಿ ನದಿಯು ಹರಿಯುತ್ತದೆ. ನದಿಯ ದಡದಲ್ಲಿ ಪೂರ್ವಾಭಿಮುಖವಾಗಿ ಶೋಭಿಸುವ ಗಜಪೃಷ್ಠಾಕಾರದ 3 ಅಂತಸ್ತಿನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕನ ದೇವಾಲಯವನ್ನು ಕಾಣಬಹುದು. ಮೇಲಿನ 2 ಅಂತಸ್ತುಗಳಿಗೆ ತಾಮ್ರದ ಹಾಗೂ ಕೆಳಗಿನ ಅಂತಸ್ತಿಗೆ ಹಂಚಿನ ಹೊದಿಕೆಯನ್ನು ಹಚ್ಚಲಾಗಿದೆ ಮತ್ತು ವಿವಿಧ ಕೆತ್ತನೆಗಳನ್ನು ದೇವಾಲಯದ ಸುತ್ತ ಕಾಣಬಹುದು. ಈ ದೇವಸ್ಥಾನ ಸುಮಾರು 650 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಇಲ್ಲಿ ಹರಿಯುವ ಮಧುವಾಹಿನಿ ನದಿಯು ಮಳೆಗಾಲದಲ್ಲಿ ತುಂಬಿ ದೇವಸ್ಥಾನದ ಒಳಗೆ ಬರ್ತದೆ. ಇಲ್ಲಿನ ಸ್ಥಳ ಪುರಾಣ ಹೇಳೋದಾದರೆ ಈ ಸ್ಥಳದ ಬಗ್ಗೆ ಪೌರಾಣಿಕ ಹಾಗೂ ಜನಪದಗಳಿವೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಪರಶುರಾಮನು ಮಧುವಾಹಿನಿ ನದಿ ತೀರದಲ್ಲಿ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದರು ಎನ್ನಲಾಗ್ತದೆ. ಸ್ಕಂದ ಪುರಾಣದ ಪ್ರಕಾರ ಈ ಪ್ರದೇಶವನ್ನು ಆಳುತ್ತಿದ್ದ ಧರ್ಮಗುಪ್ತ ಎಂಬ ದೊರೆಯು ತಾನು ಕೈಗೊಂಡಿದ್ದ ಮಹಾಯಾಗಕ್ಕೆ ಯಾವುದೇ ವಿಘ್ನ ಬರಬಾರದೆಂದು ಪರಶುರಾಮರು ಸ್ಥಾಪಿಸಿದ್ದ ಗಣೇಶನ ದೇವಾಲಯದಲ್ಲಿ ಮದನಂತೇಶ್ವರನನ್ನು ಪ್ರತಿಷ್ಠಾಪಿಸಿದರು ಎನ್ನಲಾಗ್ತದೆ. ಆದ್ದರಿಂದಲೇ ಈ ದೇವಾಲಯಕ್ಕೆ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ಎಂಬ ಹೆಸರು ಬಂದಿದೆ. ಹಾಗೂ ಜನಪದ ಕಥೆಯನ್ನು ತಿಳಿಯೋದಾದರೆ ಈಗಿರುವ ಮದನಂತೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದ ಕಾಡು ಪ್ರದೇಶದಲ್ಲಿ ಮದರು ಎಂಬ ಮಹಿಳೆ ಸೊಪ್ಪು ಕಡಿಯುವಾಗ ಕತ್ತಿಯು ಶಿವಲಿಂಗಕ್ಕೆ ತಾಗಿ ಲಿಂಗದಿಂದ ರಕ್ತ ಸುರಿಯಲಾರಂಭಿಸುತ್ತದೆ. ಆಗ ಆಕೆಯು ಗಾಬರಿಗೊಂಡು ಆ ಪ್ರದೇಶವನ್ನು ಆಳುತ್ತಿದ್ದ ಅರಸರಿಗೆ ವಿಷಯವನ್ನು ಮುಟ್ಟಿಸುತ್ತಾರೆ. ಆಕೆ ಗಾಬರಿಗೊಂಡು ಈ ಪ್ರದೇಶ ಆಳುತ್ತಿದ್ದ ಅರಸರಿಗೆ ವಿಷಯ ಮುಟ್ಟಿಸಿದಾಗ ಅರಸರು ಈ ಲಿಂಗವನ್ನು ಪ್ರತಿಷ್ಠಾಪಿಸಲು ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾರೆ. ಮಧುವಾಹಿನಿ ನದಿ ತಟದಲ್ಲಿ ಹುಲಿ ಮತ್ತು ದನಗಳು ಸ್ನೇಹದಿಂದ ಇರುವುದನ್ನು ಕಂಡು ಶಿವಲಿಂಗದ ಪ್ರತಿಷ್ಠಾಪನೆಗೆ ಇದುವೇ ಯೋಗ್ಯವಾದ ಸ್ಥಳ ಎಂದು ತೀರ್ಮಾನಿಸಿ ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ನಿರ್ಮಾಣವಾಗುತ್ತದೆ. ಈ ಕಥೆಗೆ ಪುರಾವೆ ಎಂಬಂತೆ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಕತ್ತಿಯ ಗುರುತುಗಳಿದೆ ಎಂಬುದು ಇಲ್ಲಿ ತಿಳಿಯಬಹುದು. ದೇವಾಲಯದ ಹಿಂಭಾಗದಲ್ಲಿ ಒಂದು ಅರಳಿಕಟ್ಟೆ ಇದೆ. ಅಲ್ಲಿ ಹುಲಿ ಮತ್ತು ದನಗಳು ವಿಶ್ರಮಿಸುತ್ತಿದ್ದವು ಎನ್ನಲಾದ ಕಲ್ಲನ್ನು ಈಗಲೂ ಕಾಣಬಹುದು. ಮಧುರು ಎಂಬುವ ಮಹಿಳೆಯ ಹೆಸರೇ ಮಧೂರು ಎಂದಾಗಿ ಆಕೆಯ ಹೆಸರಿನಿಂದಲೇ ಈ ಸ್ಥಳವನ್ನು ಗುರುತಿಸಲಾಯಿತು ಎಂದು ಹೇಳಲಾಗ್ತದೆ. ಶಿವನು ಮಧೂರು ಮದನಂತೇಶ್ವರ ಎಂದೇ ಪ್ರಸಿದ್ಧಿ ಹೊಂದಿದ್ದಾನೆ. 1901ರಲ್ಲಿ ಕುಂಬಳೆ ಅರಸರು ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದರೆಂದು ದೇವಾಲಯದ ಮುಂಭಾಗದಲ್ಲಿರುವ ಧ್ವಜಸ್ತಂಭದ ಕಲ್ಲಿನ ಮೇಲೆ ಹಾಸಿರುವ ತಾಮ್ರದ ಹೊದಿಕೆಯ ಮೇಲಿರುವ ಬರಹದಿಂದ ತಿಳಿಯಬಹುದು. ಕ್ರಿಸ್ತಶಕ 11ನೇ ಶತಮಾನದವರಾದ ಕಾಪುಗೋಳಿಯ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಮಧೂರಿನ ಬಗ್ಗೆ ಹೀಗೆ ಬರೆದಿದೆ. ಕುಂಬಳೆಯ ಜಯಸಿಂಹ ರಾಜೇಂದ್ರನ ವಿನಂತಿಯಂತೆ ಮಧ್ವಾಚಾರ್ಯರು ಮದನಾಧಿಪತಿ ದೇವಾಲಯವನ್ನು ಸಂದರ್ಶಿಸಿ ಶ್ರೀ ಮದನಂತೇಶ್ವರನನ್ನು ಪೂಜಿಸಿ ಅಲ್ಲಿಂದ ವಿಷ್ಣುಮಂಗಲಕ್ಕೆ ಪ್ರಯಾಣಿಸಿದ್ದರು ಎಂಬ ವಿವರಣೆ ಬರುತ್ತದೆ. ಇಲ್ಲಿನ ಪ್ರಧಾನ ದೇವರು ಮದನಂತೇಶ್ವರ ಆದರೂ ದೇವಸ್ಥಾನ ಪ್ರಸಿದ್ಧಿಗೆ ಬಂದದ್ದು ಸಿದ್ಧಿವಿನಾಯಕನಿಂದಲೇ. ಗಣಪತಿಯ ವಿಗ್ರಹವು ಗರ್ಭಗುಡಿಯ ಗೋಡೆಯ ಮೇಲೆ ಮೂಡಿ ಬಂದಿರುವುದು ಇಲ್ಲಿನ ವಿಶೇಷ. ಗಣಪತಿ ಗೋಡೆಯ ಮೇಲೆ ಮೂಡಿದ ಹಿಂದೆ ಒಂದು ರೋಚಕ ಕಥೆ ಇದೆ. ಅರ್ಚಕರ ಮಕ್ಕಳು ಒಮ್ಮೆ ಜಾತ್ರೆಗೆ ಎಂದು ಬಂದು ದೇವಾಲಯದ ಗೋಡೆ ಮೇಲೆ ಗಣಪತಿಯ ಚಿತ್ರವನ್ನು ಬರೆದು ಹೂವಿಂದ ಅಲಂಕಾರ ಮಾಡಿ ಪೂಜಿಸುತ್ತಿದ್ದರು. ಹಿರಿಯರು ಪೂಜಾ ಕಾರ್ಯಕ್ಕೆಂದು ತಂದಿದ್ದ ಅಕ್ಕಿಯ ಹಿಟ್ಟನ್ನು ಕಲಿಸಿ ಉಂಡೆ ಮಾಡಿ ನೈವೇದ್ಯ ಮಾಡುತ್ತಾ ಪೂಜೆ ಮಾಡುತ್ತಿರುವುದನ್ನು ಕಂಡ ಹಿರಿಯರು ಗಾಬರಿಗೊಂಡು ನಂತರ ವಿಧಿವತ್ತಾದ ಪೂಜೆಯನ್ನು ಮಾಡುತ್ತಾರೆ. ಮಕ್ಕಳು ಮಾಡಿದ ಅಕ್ಕಿ ಹಿಟ್ಟಿನ ನೈವೇದ್ಯದ ಪ್ರತೀಕವಾಗಿ ಪಚ್ಚಪ್ಪದ ನೈವೇದ್ಯವನ್ನು ಅಂದಿನಿಂದ ಪ್ರಾರಂಭ ಮಾಡುತ್ತಾರೆ. ನಂತರ ಈ ಗಣಪನ ಚಿತ್ರಕ್ಕೆ ಚಿಕ್ಕ ಗುಡಿಯನ್ನು ನಿರ್ಮಾಣ ಮಾಡಲಾಗ್ತದೆ. ಅದರಿಂದ ಪಚ್ಚಪ್ಪ ಮಧೂರು ಮಹಾಗಣಪತಿಯ ಮೊದಲ ನೈವೇದ್ಯ. ಪಚ್ಚಪ್ಪ ಸೇವೆ, ಗಣಹೋಮ ಸೇವೆ, ಉದಯಾಸ್ತಮಾನ ಸೇವೆ ಇಲ್ಲಿನ ವಿಶಿಷ್ಟ ಸೇವೆಗಳು ಹಾಗೂ ಮದನಂತೇಶ್ವರನಿಗೆ ರುದ್ರಾಭಿಷೇಕ ವಿಶೇಷ ಸೇವೆ ಹಾಗೂ ಮಧೂರು ಮಹಾಗಣಪತಿಯ ಶಕ್ತಿ ಅಪಾರವಾಗಿದ್ದು ನಂಬಿದ ಜನರ ಬೇಡಿಕೆಯನ್ನು ಬಹುಬೇಗ ಈಡೇರಿಸುತ್ತಾನೆ. ಹಾಗಾಗಿ ಭಕ್ತರು ಹೆಚ್ಚಾಗಿ ಆಗಮಿಸುತ್ತಾರೆ. ಹಾಗೂ ಈ ದೇವಾಲಯದ ಹತ್ತಿರದಲ್ಲೇ ಇರುವ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಅನಂತಪುರ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಏಕಲಕೋಟೆ, ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೂ ನೀವು ಭೇಟಿ ನೀಡಬಹುದು.
ಹಾಗೂ ದೇವಸ್ಥಾನದ ಪ್ರಧಾನ ಗರ್ಭಗುಡಿಯಲ್ಲಿರುವ ಅಧಿದೇವತೆ ಶ್ರೀ ಮದನಂತೇಶ್ವರ ಹಾಗೂ ಅದೇ ಆವರಣದೊಳಗೆ ಉತ್ತರ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಗರ್ಭಗುಡಿಯೊಳಗೆ ಇರುವ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಕಾಣಬಹುದು. ದೇವಸ್ಥಾನದ ಹೊರ ಆವರಣದೊಳಗೆ ಎಡಬಲ ಬದಿಗಳಲ್ಲಿ ಶಿವಾಲಯಗಳು, ನೈಋತ್ಯದಲ್ಲಿ ಶಾಸ್ತಾರಣ್ಯ ಗುಡಿಯು, ವಾಯುವ್ಯದಲ್ಲಿ ದುರ್ಗಾ ದೇವಾಲಯವು, ಈಶಾನ್ಯದಲ್ಲಿ ಸುಬ್ರಹ್ಮಣ್ಯನ ಮಂದಿರವೂ ಇದ್ದು ವಿವಿಧ ದೇವತೆಗಳ ಸಾನ್ನಿಧ್ಯವೂ ಇದಾಗಿದೆ. ಹಾಗೂ ಈ ದೇವಾಲಯದ ಮಹಾಗಣಪತಿಗೆ ಓಡಜ್ಜ ಎಂದು ಕರೆಯಲಾಗುತ್ತದೆ. 1784ರಲ್ಲಿ ಸೀಮೆಗೆ ದಂಡೆತ್ತಿ ಬಂದ ಟಿಪ್ಪು ಸುಲ್ತಾನನು ಈ ದೇವಾಲಯಕ್ಕೂ ದಾಳಿ ಮಾಡಿದ್ದನೆಂದು, ಈ ಮಧ್ಯೆ ಬಾಯಾರಿಕೆಯಿಂದ ತತ್ತರಿಸಿದ ಆತನು ದೇವಸ್ಥಾನದ ಚಂದ್ರಶಾಲೆಯೊಳಗಿನ ಬಾವಿಯ ನೀರನ್ನು ಕುಡಿದನೆಂದು ಹಾಗೂ ನೀರನ್ನು ಕುಡಿದ ನಂತರ ಆತನ ಮನಪರಿವರ್ತನೆಯಾಗಿ ದೇವಸ್ಥಾನವನ್ನು ದಾಳಿ ಮಾಡುವ ಉದ್ದೇಶವನ್ನು ಕೈಬಿಟ್ಟನೆಂದು ಇಲ್ಲಿ ಹೇಳಲಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಟಿಪ್ಪು ಸುಲ್ತಾನನ ಖಡ್ಗದ ಹೊಡೆತದ ಕುರುಹುಗಳನ್ನು ಚಂದ್ರಶಾಲೆಯ ತಾಮ್ರದ ತಗಡಿನ ಮೇಲೆ ಈಗಲೂ ಕಾಣಬಹುದು. ಹಾಗೂ ಪ್ರತಿ ವರ್ಷ 5 ದಿನಗಳ ಕಾಲ ಉತ್ಸವವು ಜರುಗುತ್ತದೆ. ಮಧೂರು ಮಹಾಗಣಪತಿಯ ಶಕ್ತಿಯು ಅಪಾರವಾಗಿದ್ದು ನಂಬಿದ ಜನರ ಬೇಡಿಕೆಯನ್ನು ಬಹುಬೇಗ ಈಡೇರಿಸುತ್ತಾನೆ. ಶುಭ ಕಾರ್ಯಗಳು ಆಗುವ ಮುನ್ನ ಮಧೂರಿಗೆ ಭೇಟಿ ನೀಡಿ ಹರಕೆಯನ್ನು ಒಪ್ಪಿಸುವುದು. ಯಾವುದೇ ಮನೋಸಂಕಲ್ಪಗಳಿದ್ದರೂ ಇಲ್ಲಿ ಬಂದು ದೇವರ ಮುಂದೆ ಪ್ರಾರ್ಥಿಸಿ ಹೋದಲ್ಲಿ ಅವೆಲ್ಲವೂ ಈಡೇರುವುದು ಖಂಡಿತ. ಹೀಗೆ ದೇವಾಲಯದ ಇತಿಹಾಸವನ್ನು ತಿಳಿದು ಅನಂತೇಶ್ವರ ಹಾಗೂ ಸಿದ್ಧಿವಿನಾಯಕನ ದರ್ಶನವನ್ನು ಪಡೆದು ಹಾಗೆ ಧ್ಯಾನವನ್ನು ಮಾಡಿ ಅಲ್ಲಿಂದ ಹೊರಟೆವು. ಹೀಗೆ ಪುರಾತನ ದೇವಾಲಯಗಳನ್ನು ತಿಳಿಸಿ ತೋರಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಕಮೆಂಟ್ಗಳ ಮೂಲಕ ನಿಮ್ಮ ಬೆಂಬಲವನ್ನು ತಿಳಿಸಿ. ಅಲ್ಲಿ ಮದನಾಧಿಪತಿ ದೇವಾಲಯವನ್ನು ಸಂದರ್ಶಿಸಿ ಶ್ರೀ ಮದನಂತೇಶ್ವರನನ್ನು ಪೂಜಿಸಿ ಅಲ್ಲಿಂದ ವಿಷ್ಣುಮಂಗಲಕ್ಕೆ ಪ್ರಯಾಣಿಸಿದ್ದರು ಎಂಬ ವಿವರಣೆಯನ್ನು ತಿಳಿಯಬಹುದು.